ಇನ್ಸ್ಪಿರೇಷನ್ ನೀನೇ. ರೆಸಾರ್ಟ್ ಹೋಗಿದ್ದು ಕಣೆದು. ಚಾನೆಲ್ ಹೆಸರೇನು? ಅದೇ ನೀನೇ ಮಾಸ್ಟರ್. ಭುವನೇಶ್ ಕುಮಾರ್. ನೀನು ಏನು ಹೇಳ್ಕೊಡ್ತೀಯ ಅದೆಲ್ಲ ಮಾಡ್ತೀನಿ. ನೀನು ಮಾಡೋದು ಹೆಚ್ಚ, ನಾವು ಸಪೋರ್ಟ್ ಮಾಡೋದು ಹೆಚ್ಚ. ಸೊ ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾಳೆ ವೀಕೆಂಡು. ನಮ್ಮ ಅಕ್ಕ ಫೋನ್ ಹಾಕಿದ್ರು ಬಾ ಮನೆಗೆ ಅಂತ. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ. ನಮ್ಮಮ್ಮನೂ ಇಲ್ಲ, ನಮ್ಮಮ್ಮನೂ ಫುಲ್ ಟ್ರಿಪ್ ಹೊಡಿತಾ ಕೂತಿದ್ದಾರೆ. ಹೊರನಾಡು ಶೃಂಗೇರಿ ಅಂತ ಫುಲ್ ಟ್ರಿಪ್ ಹೊಡಿತಿದ್ದಾರೆ. ಮನೆಯಲ್ಲಿ ನಾನು ನಮ್ಮಪ್ಪ ಇಬ್ಬರೇ. ಸೊ ಅದಕ್ಕೆ ಇವಾಗ ನಮ್ಮ ಅಕ್ಕ ಮನೆ ಹೋಗ್ತೀವಿ. ಬನ್ನಿ ಹೋಗುವ. ಗೈಸ್, ಇನ್ನೊಂದು ಏನು ಅಂತಂದರೆ, ನಮ್ಮ ಅಕ್ಕ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬೇಕಂತೆ. ಅವಳ ಬಾಯಲ್ಲೇ ಕೇಳಿಸ್ತೀನಿ ಬನ್ನಿ. ಏನೋ ಪಾಪ ಸಿಕ್ಕಾಪಟ್ಟಿ ಇಷ್ಟ ಆಗಿಬಿಟ್ಟಿದೆ. ಸೊ ಅದಕ್ಕೆ ಏನೋ ಹೇಳ್ಕೊಡು ನನಗೆ ಅಂತೆಲ್ಲ ಹೇಳಿದ್ರು. ಸೊ ಅದಕ್ಕೆ ಅವ್ಳಿಗೊಂಚೂರು ಹೇಳ್ಕೊಡ್ಬೇಕಂತೆ ಯೂಟ್ಯೂಬ್ದು ಏನೇನು ಹೇಗೆ ಅಂತ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಪೆಟ್ರೋಲ್ ಹಾಕ್ಸಿನೇ ಕಾಸೆಲ್ಲ ಖಾಲಿ ಆಗಿಬಿಟ್ಟಿದೆ. ಸ್ವಲ್ಪ ಇಷ್ಟು ಪೆಟ್ರೋಲ್ ಹಾಕ್ಸ್ಬೇಕು ಗೊತ್ತಾ. ನಮ್ಮ ಬೆಂಗಳೂರು ನೋಡಿ ಗೈಸ್, ಏನು ಒಳ್ಳೆ ಸಿಂಗಾಪುರ್ ರೇಂಜ್ಗೆ ಸಕ್ಕತ್ತಾಗಿ ಅನಿಸುತ್ತೆ. ನೀವು ಎಲ್ಲಿ ಹೇಳಿ ನೋಡೋದಾಗ ಗೆಸ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ. ಆಲ್ಮೋಸ್ಟು ನೈಟು ಜಾಸ್ತಿ ಲೇಟ್ ಆಗಿಬಿಟ್ಟಿದೆಯಲ್ಲ. ಸೊ ಅದಕ್ಕೆ ಇಲ್ಲೇ ಊಟಕ್ಕೆ ಬಂದಿದ್ದೀನಿ. ಇಲ್ಲೇ ಊಟ ಮಾಡಿಕೊಂಡು ತಿನ್ನೋಣ ಅಂದ್ಕೊಂಡೆ. ಯಾಕೋ ಊಟ ಮಾಡೋಕ್ಕೆ ಮನಸ್ಸಿಲ್ಲ ಗೈಸ್. ಅದಕ್ಕೆ ನಮ್ಮ ಅಕ್ಕ ಮನೆಗೆ ಹೋಗ್ಬಿಡ್ತೀನಿ. ಏನೋ ಇಂಟ್ರೆಸ್ಟೇ ಬರ್ತಲ್ಲ ನನಗೆ ತಿನ್ನೋಕ್ಕೆ. ಸೊ ಗೈಸ್ ನೋಡಿ, ಎಷ್ಟು ಲೇಟಾಗಿ ಬಂದೀನಿ. 9 ಗಂಟೆಗೆ ಬಿಟ್ಟು 10:15 ಬಂದಿದ್ದೀನಿ. 10 ಗಂಟೆ ಸಾರಿ, ಎಷ್ಟು ಟೈಮಿಗ 9 ಗಂಟೆಗೆ ಬಿಟ್ಟು 10 ಗಂಟೆಗೆ ಬಂದಿದ್ದೀನಿ. ಹಾಯ್ ಅಣ್ಣ. ಹಾಯ್ ಅನ್ನೇ. ನಾನು ಕಂಪ್ಲೇಂಟ್ ಮಾಡ್ತೀನಿ ಬಗ್ಗೆ ಜನಗಳಲ್ಲಿ. ಹಾಯ್ ಅಣ್ಣ. ಕಂಪ್ಲೇಂಟ್ ಮಾಡ್ತೀನಿ. ಹಾಯ್ ಅನ್ನ ಫಸ್ಟು. ನಾನು ತೋರಿಸ್ಬಿಡ, ಎಣ್ಣೆ ಹಚ್ಕೊಂಡು. ಹಾಯ್ ಅನ್ನ ಫಸ್ಟ್ ಎಲ್ರು. ಹಾಯ್ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರ ನೋಡಿ ಗೈಸ್. ಟೈಮ್ ತೋರಿಸ್ಬೇಕು ಬಾ. ಹೀಗೆ ಬಾ. ತೋರಿಸ್ದೆ. ಇದು ಸೆಕೆಂಡ್ ಟೈಮ್ ಈ ಥರ ಇಷ್ಟು ಹತ್ರ ತೋರಿಸ್ತಾ ಇದ್ದೀನಿ. ಸೆಕೆಂಡ್ ಟೈಮ್ ಈ ಥರ ಮಾಡಿರೋದು. ಮುಂಚೆನೇ ಏನೂ ಹೇಳಲ್ಲ ಅವನು ಬರ್ತಾ ಇದ್ದೀನಿ ಅಂತ. ಇವಾಗ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಬಂದು ನಿಂತ್ಕೊಂಡು ಬಂದಿದ್ದೀನಿ ತೆಗಿಬಾಗ್ಲು ಅಂತ ಹೇಳ್ತಾನೆ. ಸೊ ಏನು ಅಡುಗೆನೂ ಇಲ್ಲ, ಏನೂ ಇಲ್ಲ. ಲಾಸ್ಟ್ ಟೈಮ್ ಉಪ್ಪಿಟ್ಟು ಮಾಡಿದ್ದೆ. ಮತ್ತು ನನಗೆ ಊಟ ಯಾವಾಗ? ಲಾಸ್ಟ್ ಟೈಮ್ ಉಪ್ಪಿಟ್ಟು ಮಾಡಿದ್ದೆ. ಈ ಸತಿ ನನಗೆ ಊಟ ಇಲ್ವಾ? ಆರ್ಡರ್ ಅಷ್ಟೇ. ಇವಾಗ ನನಗೆ ಸುಸ್ತಾಗ್ಬಿಟ್ಟಿದೆ ವರ್ಕ್ ಮಾಡಿ. ಫ್ರೈಡೇ ನೈಟ್ ಅಲ್ಲ, ಫುಲ್ ಟಯರ್ಡ್. ಏನು ಓಪನ್ ಮಾಡ್ತೀಯಾ? ಏನೋ ಫ್ರಿಡ್ಜ್ ಓಪನ್. ಆಮೇಲೆ ಹೇಳು. ಆಮೇಲೆ ಹೇಳು. ವಾವ್, ಸಾಕು. ಹಾಯ್ ಬಾ, ವೆಲ್ಕಮ್ ಬ್ಯಾಕ್. ಸೈಡ್ ಬರೇ ಗೈಸ್, ನಮಸ್ತೆ. ಏನು ಮಾಡ್ತಿದ್ರಿ? ವೆಬ್ ಸೀರೀಸ್ ಮಾಡ್ತಾ ಕೂತಿದ್ದೆ. ಯಾವ್ದು, ಇಂಗ್ಲೀಷಾ ಹಿಂದಿ? ಹಿಂದಿ? ಪವರ್ ಆಫ್ ಪಾಂಚ್ ಅಂತ ಚೆನ್ನಾಗಿದೆ. ಹೌದಾ? ಫ್ಯಾಂಟಸಿ ಮೂವಿ ಚೆನ್ನಾಗಿದೆ. ನಾಳೆ ವೀಕೆಂಡ್ ಏನು ಪ್ಲ್ಯಾನ್ಸು? ಸ್ಟಾರ್ಟ್ ಆಗಿದೆ. ಹಾಂ, ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಲ್ಲ, ಈಚೆ ಎಲ್ಲಾದರೂ ಪ್ಲ್ಯಾನ್ಸ್ ಇದೆಯಾ? ಈಚೆನಾ? ಏನಿಲ್ಲ. ಎಲ್ಲೋಗಲ್ವಾ? ನಾಡಿದ್ದು ಮ್ಯಾಚ್ ಇದೆಯಲ್ಲ, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ಸ್. ಏನು ಸಂಪ್ರೀತ ಏನೋ ಯೂಟ್ಯೂಬ್ ಚಾನಲ್ ಎಲ್ಲ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ ಅಂತ. ಏನು ಪ್ಲ್ಯಾನ್ಸು? ಹಾಂ, ಸುಮ್ಮನೆ ಅಂದೆ. ದೇವಸ್ಥಾನದಲ್ಲಿ ನಾನು ಒಂದು ದೇವಸ್ಥಾನದಲ್ಲಿ ಅನ್ನಲ್ಲ. ಪ್ಲಾನ್ ಮಾಡ್ತಾ ಫುಲ್ ಸಪೋರ್ಟಾ ನೀವು? ಹಾಂ, ಕಂಟೆಂಟ್ ಏನಿಲ್ಲ. ನಾವು ಹೆಂಗಿರ್ತೀವಿ, ಯಾವ ಥರ ದಿನ ಹೋಗ್ತಾ ಇರುತ್ತೆ, ಅದೇ ಕಂಟೆಂಟ್ ಅಷ್ಟೇ. ಕಂಟೆಂಟ್ ಅಂತ ಏನಿಲ್ಲ, ನಾವೇ ಕಂಟೆಂಟ್ ಅಷ್ಟೇ. ಎಲ್ಲಿ ಹೇಳು, ಬಾಯಲ್ಲಿ ಏನು ಮಾಡ್ತಿದ್ಯಾ? ನೋಡಿ ಗೈಸ್, ಇಲ್ಲಿ ಪಪ್ಪ ಗೋಬಿ ತಂದಿದ್ದಾಳೆ. ಅವಳು ತರ್ಸ್ಕೊಂಡಿದ್ದಾಳೆ. ರಿಯಾಲಿಟಿ ಹೇಳ್ಬೇಕು ಗೊತ್ತಾ. ಇವಳು ತಪ್ಪ ತರ್ಸ್ಕೊಂಡೆ, ನಾನು ಬರೋದು ಗೊತ್ತಿಲ್ಲ ಅವಳಿಗೆ. ಸೊ ಅದಕ್ಕೆ ಸ್ವಲ್ಪ ಗೋಬಿ ಹಿಂಗೆ ಮಿಕ್ಸಿದ್ಲು. ಅದನ್ನೇ ಇವಾಗ ನನಗೆ ಊಟಕ್ಕೆ ಇದು ಸ್ವಲ್ಪ ಒಂಚೂರು ಬಿಸಿ ಮಾಡೋಣ ಅಂತ ಅನಿಸ್ತು. ಸೊ ಬಿಸಿ ಮಾಡಲಿಕ್ಕೆ ಮುಂಚೆನೇ ಹೇಳಿದ್ರೆ ನಾನು 2 ತರಿಸ್ತಾ ಇದ್ದೆ. ನೀನು ಬರೋದು ಗೊತ್ತಿಲ್ಲ. ನಾನು ಇಟ್ಸ್ ಓಕೆ, ಇದು ಚೆನ್ನಾಗಿದೆ, ನನಗೆ ಅದೇ ಸಾಕು. ಒಂಚೂರು ಬಿಸಿ ಮಾಡಿಕೊಟ್ಬಿಟ್ರೆ ನಮಗೆ ಖುಷಿ ಆಯ್ತದೆ. ಮಾಡಿಕೊಡಿ ದಯವಿಟ್ಟು, ಏನು ಅನ್ಕೋಬೇಡಿ. ಏನಂತ ಎಣ್ಣೆಲ್ಲಿ ಹಾಕ್ಕೊಂಡು ನೀನು? ನೀನು ಬರ್ತೀನಿ ಅಂತ ಹೇಳಿದ್ರೆ, ವಿಲಾಗ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಎಣ್ಣೆನೇ ಹಚ್ಕೋದಲ್ಲ. ನೀಟಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ಬಟ್ ಈಗಲೂ ಚೆನ್ನಾಗಿರ್ತೀಯ. ಈಗ ನೋಡಿ, ಇವಾಗ ತಿನ್ನಕ್ಕೆ ಚಂದ, ಬಿಸಿಲಿ ಚೆನ್ನಾಗಿದೆ. ಸೊ ಗೈಸ್, ಇವಾಗ ನಮ್ಮ ಅಕ್ಕ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳಂತೆ. ನನಗೆ ಶಾಕ್ ಆಯಿತು. ಸಡನ್ನಾಗಿ ಫೋನ್ ಮಾಡಿಬಿಟ್ಟು, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಕಣೋ, ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳ್ತಿದ್ದಾಳೆ. ನಾನು ಮುಂಚೆಯಿಂದನೂ ಹೇಳಿದ್ದವಳಿಗೆ ಯೂಟ್ಯೂಬ್ ಮಾಡು, ಬಟ್ ಅವಳು ಅಷ್ಟೊಂದು ಆಸಕ್ತಿ ತೋರಿಸಿರಲಿಲ್ಲ. ಬಿಡು, ನೀನು ಮಾಡ್ತೀಯಲ್ಲ, ನಿನ್ನ ಜೊತೆ ಮಾಡ್ಕೊಂಡಿರ್ತೀನಿ ಬಂದಾಗೆಲ್ಲ ಅಂತ ಹೇಳಿದ್ಲು. ಬಟ್ ಇವತ್ತು ನನಗೆ ಶಾಕು. ಫೋನ್ ಮಾಡಿಬಿಟ್ಟು, ಬಾ
ನನಗೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಡು ಅಂತ ಹೇಳಿದ್ಲು. ಸೊ ಅವಳ ಬಾಯಿಂದನೇ ಕೇಳೋಣ ಯಾಕೆ, ಏನು, ಆ ಮನಸ್ಥಿತಿ ಹೇಗೆ ಬಂತು ಅಂತ ಕೇಳೋಣ. ಹೇಳಪ್ಪ, ಏನಕ್ಕೆ ಅನಿಸ್ತು? ದೇವಸ್ಥಾನದಲ್ಲಿ ಹೇಳಿದ ಅಷ್ಟೊಂದು ಸೀರಿಯಸ್ ಆಗಿ ತಗೋಬಿಟ್ಟ ಹಿಂಗೆ? ಅಲ್ಲ, ಏನೋ ಅಲ್ಲೇ ದೇವರು ಪ್ರೇರಣೆ ಮಾಡಿಬಿಟ್ರು. ಏನಂತ ಹೇಳಿದ ಮಾತು ನಿಜ ಆಗೋಯ್ತು. ನನ್ನ ಮನ್ಸಿಗೆ ಅನಿಸ್ತು, ವೈ ನಾಟ್ ನೌ, ಮಾಡೋಣ, ಟ್ರೈ ಅಂತೂ ಮಾಡೋಣ. ಅದು ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ನನಗೆ ಗೊತ್ತಿಲ್ಲ. ಒಂದು ಪ್ರಯತ್ನ ಅಂತೂ ಮಾಡೋಣ. ಇನ್ಸ್ಪಿರೇಷನ್ ನೀನೇ, ನೀನ್ ಮಾಡ್ತಾ ಇದೆಯಲ್ಲ. ನನ್ಗೆ ಏನ್ ಅನಿಸ್ತು ಅಂದ್ರೆ, ನೀನ್ ಮಾಡ್ತಿರ್ಬೇಕಾದ್ರೆ ಎಷ್ಟು ಬ್ಯುಸಿ ಆಗಿರ್ತೀಯ, ಎಷ್ಟು ಎಂಗೇಜಿಂಗ್ ಆಗಿರ್ತೀಯ, ಯಾವಾಗ್ಲೂ ಬಿಸಿ. ನನಗೂ ಆ ಥರನೇ ಇಷ್ಟ, ಬ್ಯುಸಿ ಆಗಿರ್ಬೇಕು ಯಾವಾಗ್ಲೂ ಅಂತ. ಸೊ ಅದಕ್ಕೆ ಸುಮ್ಮನೆ ಟ್ರೈ ಮಾಡೋಣ. ರೀಲ್ಸ್ ನಾನು ಯಾವತ್ತೂ ರೀಲ್ಸು ಎಲ್ಲ ಮಾಡಲ್ವಲ್ಲ, ಪರ್ಸನಲ್ ಅಕೌಂಟಲ್ಲಿ ನಿಂದಲ್ಲೇ ಮಾಡೋದು. ಮಾಡೋಣ, ಇವರು ಓಕೆ ಸಪೋರ್ಟ್ ಮಾಡ್ತೀನಿ ಆಯ್ತು ಮಾಡು ಅಂತ. ಅಂದರೆ ಏನು ಡೈಲಿ ಮಾಡೋದಂತನ, ಡೈಲಿ ವ್ಲಾಗ್ಸು, ಅಥವಾ ಏನಾದರೂ ಹಬ್ಬ ಆ ಥರ ಏನಾದರೂ ಮಾಡೋದಂತನ? ಏನು ಪ್ಲ್ಯಾನ್ಸ್? ಏನು ಪ್ಲ್ಯಾನ್ ಅಂದರೆ, ನನಗೆ ಏನನ್ನು ಗೊತ್ತು ಅದ್ರ ಬಗ್ಗೆ, ಲೈಕ್ ಕುಕಿಂಗ್ ವ್ಲಾಗ್ಸು, ಆಮೇಲೆ ಲೈಫ್ ಸ್ಟೈಲು, ಆಮೇಲೆ ಆಧ್ಯಾತ್ಮಿಕ, ದೇವ್ರ ಬಗ್ಗೆ, ಪೂಜೆ ಬಗ್ಗೆ, ಆಮೇಲೆ ನಾವು ಮಾಡೋ ಹಬ್ಬಗಳ ಬಗ್ಗೆ. ಕೆಲವೊಬ್ರು ಬೇರೆ ಬೇರೆ ಥರ ಮಾಡ್ತಾರಲ್ವ, ಸೊ ನಾವು ಹೇಗೆ ಆಚರಣೆ ಮಾಡ್ತೀವಿ ಅದ್ರ ಬಗ್ಗೆ ವ್ಲಾಗ್ಸು. ಡೈಲಿ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ವೀಕ್ಲಿ ಒಂದ್ಸಲ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ, ಮಾಡಿ ನೀನು ಮಾಡೋದು ಹೆಚ್ಚ, ನಾವು ಸಪೋರ್ಟ್ ಮಾಡೋದು ಹೆಚ್ಚ ಹೇಳು. ಆಮೇಲೆ ನನಗೆ ಏನೂ ಗೊತ್ತಿಲ್ಲ ಹೇಗೆ ಮಾಡೋದು, ಎಡಿಟು ಏನು ABC ಇಂದನೂ. ರೀಲ್ಸ್ ಎಲ್ಲ ಮಾಡ್ತೀಯಾ? ರೀಲ್ಸ್ ಎಲ್ಲ ಏನಪ್ಪ ನೀನು ಏನು ಹೇಳ್ಕೊಡ್ತೀಯ ಅದೆಲ್ಲ ಮಾಡ್ತೀನಿ. ಇನ್ಸ್ಟಾ ಪಬ್ಲಿಕ್ ಮಾಡ್ಬೇಕು ಅವಾಗ. ಆಯ್ತು ಮಾಡೋಣ. ಅದೇ ನೀನೇ ಮಾಸ್ಟರ್, ನೀನು ಹೇಗೆ ಹೇಳ್ಕೊಳ್ತೀಯ. ನಾನೇನು ಸ್ಟಾರ್ಟ್ ಮಾಡಿದಾಗ ನಾನು ಮಾಡಿದ್ರೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಹೇಳ್ಬೇಕು, ಅವ್ನು ನನ್ನ ಚಿಕ್ಕ ಹುಡುಗಿಂದ ಮಾಡ್ತಾ ಇದ್ದಾನೆ. ನಾನು ಅವನ ಜೊತೆಗೆ ಇರ್ತಿದ್ದೆ. ಬಟ್ ನಾನು ಒಂದ್ಸತಿನೂ ಅವ್ನು ತಿಳ್ಕೊಳ್ಳಿಲ್ಲ ಏನು ಆ್ಯಪ್ ಯೂಸ್ ಮಾಡ್ತಾನೆ, ಯಾವ ಥರ ಎಡಿಟ್ ಮಾಡ್ತಾನೆ, ಏನೂ ಗೊತ್ತಿಲ್ಲ. ಇವತ್ತು ಅದಕ್ಕೆ ನಾನು ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಇವಾಗ ಅವನೇ ಹೇಳ್ಕೊಡ್ಬೇಕು. ಬಾವ ಮಾಡ್ತಾರಾ? ಅವ್ರು ಸಪೋರ್ಟ್ ಮಾಡ್ತಾರಂತೆ, ನೋಡ್ಬೇಕು. ನೀವು ಮಾಡ್ತೀರಾ? ಚಾನೆಲ್ ಓಪನ್ ಮಾಡ್ತೀರಾ? ಆಲ್ರೆಡಿ ಇದೆ. ಸಾಂಗ್ಸ್ ಆಡ್ತೀರಾ? ಸಾಂಗ್ಸ್ ಎಲ್ಲ ಹಾಕೊಂಡಿದ್ದಾರೆ, ಬಟ್ ಅದು ಅಷ್ಟು ಆಕ್ಟಿವ್ ಇಲ್ಲ. ಇನ್ನೊಂದು 3-4 ಸಾಂಗ್ನ ಹಾಕಿದ್ದಾರೆ. ಅದು ನಂದಾದ್ಮೇಲೆ ಅವ್ರದ್ದು ಆಕ್ಟಿವ್ ಆಗುತ್ತೆ ಪ್ಯಾರಲಲ್ಲಿ ಅನ್ಕೊಂಡಿದೀನಿ. ಗೊತ್ತಿಲ್ಲ, ನಿನ್ನ ಫ್ರೆಂಡ್ಸ್ಗಳು, ನಿನ್ನ ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ಸಪೋರ್ಟ್ ಮಾಡ್ಲಿ ಅಂತ ನಾನು ಕೇಳ್ತೀನಿ. ಅಕ್ಕ ಮಾಡ್ತಾರೆ, ತಲೆಗಿಡ್ಸ್ಕೊಬೇಡ. ಎಲ್ಲರೂ ನಮಗೆ ಕೇಳ್ತಾರಲ್ವಾ ಜಾಸ್ತಿ, ನೀವು ಅಕ್ಕ ಜೊತೆ ಮಾಡಿ ಅಂತ. ಸೊ ಅದಕ್ಕೆ ಇವಾಗ ಎಲ್ಲರೂ ನಿನ್ನ ಚಾನೆಲ್ಗೆ ಬಂದ್ಬಿಡ್ತಾರೆ ಅನ್ಸುತ್ತೆ. ಇಬ್ರು ಮಾಡೋಣ ಚಾಲೆಂಜ್ ವಿಡಿಯೋಸ್ ಎಲ್ಲ ಇಬ್ರು ಸೇರ್ ಮಾಡೋಣ. ಸೊ ಗೈಸ್, ಅದಕ್ಕೆ ಹೊಸ ಚಾನೆಲ್ ಓಪನ್ ಮಾಡ್ತಿದ್ದಾಳೆ. ಯಾಕೆ ನನಗೆ ಇಟ್ಕೊಂಡು ನಿಂತಿದ್ದೆ ಹೀಗೆ. ಸೊ ಇವಳು ನಮ್ಮ ಅಕ್ಕ ಹೊಸ ಚಾನೆಲ್ ಓಪನ್ ಮಾಡ್ತಿದ್ದಾಳೆ. ಇವಳು ನಮ್ಮ ಅಕ್ಕ ಅಂತ. ಚಾನೆಲ್ ಹೆಸರೇನು? ಮಾಡಿಲ್ಲ. ಅಲ್ಲ, ಏನ್ ಮಾಡೋದಂತ ಪ್ಲಾನಿಂಗ್ ಇದೆ? ಏನ್ ಮಾಡೋಣ? ಸಂಪ್ರೀತಾ ಪ್ರಮೋದ್ ಬ್ಲಾಗ್ಸ್ ಅಂತನಾ? ಗೊತ್ತಿಲ್ಲ, ಅದು ಆದ್ಮೇಲೆ ಹೇಳೋಣ. ಓಕೆ ಗೈಸ್, ಯಾರು ನೋಡ್ತಾ ಇದ್ದೀರೋ ಅವ್ರು ದಯವಿಟ್ಟು ಅವ್ಳ ಚಾನೆಲ್ ಬಂದಮೇಲೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕ್ತೀನಿ. ಸೊ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಇದರಲ್ಲೂ ಮೆನ್ಷನ್ ಮಾಡ್ತೀನಿ, ಆವಾಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನೆಕ್ಸ್ಟು ನಾನು ಯಾವಾಗಲೂ ಹೇಳ್ತಿದ್ದೆ, ಅಭಿ ಕ್ಯಾಡ್ಬರಿ ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಅಂತ. ಈಗ ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ, ಸಂಪ್ರೀತಾ ಪ್ರಮೋದ್ ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಅಂತ. ಸೊ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಅಕ್ಕಂಗೆ, ಓಕೆನಾ? ಓಕೆ, ಥ್ಯಾಂಕ್ ಯು. ಓಕೆ ಗೈಸ್, ಮತ್ತೆ ಸಿಗ್ತೀನಿ. ನೋಡಿ, ಏನೋ ಸೌಂಡ್ ಆಗ್ತಿದೆ ಅಂತ ಎದ್ದರೆ ಇವನು ಎದ್ಬಿಟ್ಟು ತಿಂಡಿ ಕವರ್ ತಗೊಂಡು ಎಲ್ಲರೂ ಕುತ್ಕೊಂಡು ತಿಂತಾ ಇದ್ದಾನೆ. ಇಲ್ಲಿ ಮರಿತಾರ ಪರ್ಕ ಅನ್ಕೊಂಡು. ಇನ್ನೇನು ಮಾಡೋದು, ನೀನು ಊಟ ಕೊಡಲ್ವಲ್ಲ? ಯಪ್ಪ ದೇವ್ರೆ, ಅದಕ್ಕೆ ಮಿಕ್ಚರು, ಆರೆಂಜು ಎಲ್ಲ ತಿಂತ ಕೂತಿದ್ದೀನಿ ಗೈಸ್. ಎಷ್ಟು ಸುಳ್ಳು ಹೇಳ್ತಾನೆ. ನನಗೇನು ಬೇಕು ಹೊರಗಡೆ ತರಿಸ್ಕೊಡ್ತೀನಿ ಅಂದೆ, ಏನು ಬೇಡ ನನಗೇನು ಬೇಡ ಅಂದ. ಅದರಲ್ಲೂ ಗೋಬಿ ಮಂಚೂರಿ ಬಿಸಿ ಮಾಡಿಕೊಟ್ಟೆ ಇರೋದನ್ನ ತಿಂದ್ಬಿಟ್ಟು ಇವಾಗ ಮತ್ತೆ ಎದ್ಬಿಟ್ಟು ಮಿಕ್ಕಿರೋದು ಯಾಕೆ ತಿಂದೆ ಚೆನ್ನಾಗಿದೆ ಅಂತ. ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಇವಾಗ ಡಾಮಿನೋಸ್ ಓಪನ್ ಆಗಿರುತ್ತೆ, ಬೇಕಂದ್ರೆ ಹೇಳು. ಅಷ್ಟೊಂದು ಹೊಟ್ಟೆ ಹಸಿತಾ ಇದ್ರೆ. ಏನು ಅದು ಬ್ಯಾಂಡೇಜ್ ಥರ ಹಾಕೊಂಡಿದ್ಯಾ? ರೆಸಾರ್ಟ್ಗೆ ಹೋಗಿದ್ದು ಕಣೆ, ಇದು ಇನ್ನೂ ತೆಗ್ದಿಲ್ಲ. ಏನು ಇನ್ನೂ ರೆಸಾರ್ಟಲ್ಲೇ ಇದೆಯಾ? ಇನ್ನೂ ರೆಸಾರ್ಟ್ ಗುಂಗಿಂದ ಇನ್ನೂ ಬಂದಿಲ್ಲ. ತೆಗಿ ಆಯ್ತು. ಮತ್ತೆ ಹೋಗೋ ಪ್ಲಾನ್ಸ್ ಇದೆಯಾ? ನಾಳೆ ಹಾಕೊಂಡು ಮತ್ತೆ ಸೇರಿಸ್ಕೊತಾರ ಅದು ಹಾಕೊಂಡ್ರೆ? ಚೆನ್ನಾಗಿತ್ತು ರೆಸಾರ್ಟ್. 1 ಗಂಟೆ ಆಗಿದೆ ಟೈಮ್. ಇಲ್ಲಿ ಮಗು
ಸ್ನ್ಯಾಕ್ಸ್ ತಿಂತಾ ಇದ್ದೆ 1 ಗಂಟೆಯಲ್ಲಿ. ಬಂದಿದ್ದೀನಿ ನನಗೆ ನಾಳೆ ತಿಂತೀನಿ ನಾಳೆ ರಾತ್ರಿ ತಿಂತ್ಯಾ? ಓಕೆ ಬಾಯ್, ಗುಡ್ ನೈಟ್. ಸೊ ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡಿ ಟಿಫನ್ ಮಾಡಿ ಈಗ ವ್ಲಾಗ್ ಮಾಡಬೇಕಂತೆ. ಸೊ ಅದಕ್ಕೆ ಫುಲ್ ರೆಡಿ ಆಗಿಬಿಟ್ಟಿದ್ದಾಳೆ. ಲಿಂಕ್ ಚೆಕ್ ಆಗಿ ಫಸ್ಟ್ ವ್ಲಾಗ್. ಯಾಕೆ ಈ ಥರ ರೆಡಿ ಆಗಿದೆಯಾ? ಬಿಟ್ಸ್ ತಗೊಳ್ತೀಯಲ್ಲ ಅದಕ್ಕೆ. ಅಲ್ಲ ಏನು ಮಾಡೋದು ಅಂತ ಇಂಟ್ರೊಡಕ್ಷನ್ ವಿಡಿಯೋಗೆ. ಹಾಂ, ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಆಗಲಿ ಅಂತ ಎಲ್ಲ. ರೀಲ್ಸ್ ಮಾಡೋಕ್ಕೆ ಯಾವ್ದು ಮಾಡ್ತಿದ್ದೀಯ ಅಂತ? ಓಲ್ಡ್ ಸಾಂಗ್. ಯಾವುದು? ಸ್ಟಾರ್ಟಿಂಗ್ ಲೈನೇ ಗೊತ್ತಿಲ್ಲ. ನಿನ್ನಂತೆ ಯಾರಿಲ್ಲ. 3 ಟೇಕ್ ತೊಗೊಂಡು ಹೇಳೋ ಗೈಸ್, ಆಗಲೇ 3 ಟೇಕು ಇನ್ನೂ ಕಂಪ್ಲೀಟೇ ಮಾಡಿಲ್ಲ. ಮಾಡು ನೋಡೋಣ ಹೆಂಗೆ ಮಾಡ್ತೀಯ. ಆಫ್ ಮಾಡಿದ್ರೆ ಟ್ರೈ ಮಾಡು. ಏನು ಮಾಡು, ಹಂಗೆ ರೀಲ್ಸ್ ಮಾಡು. ನಾನು ಆಡಿದ್ರೆ ನಾನು ಮಾಡು ಮಾಡು. ಕಮಾನ್, ಯು ಕ್ಯಾನ್ ಡೂ ಇಟ್. ನೀಟಾಗಿ ಕಾಣ್ತಾ ಇದೀನಾ? ಸಕ್ಕತ್ತಾಗಿ ಕಾಣಿಸ್ತಿದ್ಯಾ. ಇದು ಮಾಡಿದ್ಮೇಲೆ ನಾವೊಂದು ರೀಲ್ಸ್ ಮಾಡ್ಬೇಕು ಇವಾಗ ನೆಕ್ಸ್ಟು. ಅದಕ್ಕೆ ಮಾಡು. ಓ ಸಕ್ಕತ್ತಾಗಿ ಬಂತು ಸಂತ. ಅಲ್ಲಿ ತೋರ್ಸಿ ನೋಡೋದು ಹೆಂಗೆ ಬಂದಿದೆ ಅಂತ. ಇಲ್ಲ ಮತ್ತೆ ಮಾಡ್ತೀನಿ. ಈ ರೀಲ್ಸ್ ಅಪ್ಲೋಡ್ ಆಗುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ಪ್ರಯತ್ನ ಪಡ್ತಾವಳೆ ಪಾಪ. ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಿದ್ಯಾ, ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳ್ತಾ ನಿಮ್ಮ ರೀಲ್ಸ್ ಮುಂದುವರಿಸಿ. ನಾವು ಸ್ವಲ್ಪ ಚಾರ್ಜ್ ಹಾಕತ್ತೀವಿ. ಇವನಿಗೆ ಸಿಕ್ಕಾಪಟ್ಟೆ ಕ್ರಿಕೆಟ್ ಕ್ರೇಜ್. ಏನೋ ಪ್ರಣವ? ಯಾರು? ನಿನ್ನ ಫ್ರೆಂಡ್ ಹಾಯ್ ಅನ್ನು. ಹೆಸರೇನು? ಗೈಸ್. ಗೈಸ? ಒಂದು ಸೆಕೆಂಡ್ ತೋರಿಸಿ. ನೀವು ವಿಡಿಯೋ ತಗೊಂಡಿದ್ದೀರಾ? ಹಾಂ, ಗೊತ್ತಾಗೋಯ್ತಾ? ಯಾರಿಷ್ಟ ನಿನಗೆ ಕ್ರಿಕೆಟಲ್ಲಿ? ರಿಷಬ್ ಪಂತ್. ರಿಷಬ್ ಪಂತ್. ಬೌಲರ್ಸಲ್ಲಿ? ಕುಲ್ದೀಪ್ ಯಾದವ. ಕ್ಯಾಪ್ಟನ್ ಯಾರಲ್ಲಿ? ಇಂಡಿಯಾ ಕ್ಯಾಪ್ಟನ್? ರೋಹಿತ್. IPL ಅಲ್ಲಿ? ವಿರಾಟ್. ಭುವನೇಶ್ ಕುಮಾರ್. ಯಾವುದು? ನಾನು ಇನ್ನೂ ಹೇಳಿಲ್ಲ. ನೀನು ಯಾವ ಟೀಮ್ ಅಂತಾನೆ ಹೇಳಿಲ್ಲ ನಾನು. ಯಾವ ಟೀಮು? ಹಾಂ, ಅದನ್ನು ಕೇಳ್ಬೇಕು ತಾನೆ ನೀನು. ಯಾವ ಟೀಮ್? CSK. ಧೋನಿ. ಸೂಪರ್. RCB? ಭುವನೇಶ್ ಕುಮಾರ್. RCB. ವಿರಾಟ್ ಕೊಹ್ಲಿ. ಹೈದ್ರಾಬಾದ್? ಗೊತ್ತಿಲ್ಲ. ಮುಂಬೈ ಗೊತ್ತು. ಯಾರು? ರೋಹಿತ್ ಶರ್ಮಾ. ಸೂಪರ್ ಸೂಪರ್. ಹಾರ್ದಿಕ್ ಪಾಂಡ್ಯ. ರೋಹಿತ್ ಕಣ. ಮಮ್ಮಿ, ಮುಂಬೈ ಕ್ಯಾಪ್ಟನ್ ರೋಹಿತ್. ಹಾರ್ದಿಕ್ ಪಾಂಡ್ಯ ತಾನೆ. ಫಸ್ಟ್ ರೋಹಿತ್ ಶರ್ಮಾ ಇದ್ದ, ಆಮೇಲೆ ಹಾರ್ದಿಕ್ ಪಾಂಡ್ಯ ಆದ. ಕರೆಕ್ಟ್. ಅಪ್ಪನ ಮಗ ಕೆಲಸ ಮಾಡ್ತಾವಳೆ. ಎಲ್ಲ ಬಟ್ಟೆ ಎಲ್ಲ ತೆಗೆದು. ಹಾಂ, ಇಷ್ಟು ಬಟ್ಟೆ ಮಾಡಿಸ್ಬೇಕಲ್ಲ ನೀನು. ಅಷ್ಟೊಂದು ಸಣ್ಣ ಆಗ್ಬಿಟ್ಟಿರ್ತೀಯ. ಆ ಥರ ಯಾವತ್ತೂ ಆಗಬೇಕಾಗಿತ್ತು. ಹೌದಾ? ಬಟ್ಟೆ ಮಾಡಿಸೋದ್ರಿಂದ ಸಣ್ಣ ಆಗಿದ್ದಿದ್ದೆ ಯಾವತ್ತೂ ಮಾಡ್ತಾವ ಅಕ್ಕ. ಚಿತ್ರಾನ್ನ ಮಾಡ್ತಿದ್ಯಾ? 2 ಮಾಡ್ತಾ ಇದ್ದೀನಿ. ನೋಡಿದೆ, ನೋಡಿದ ತಕ್ಷಣ ಹಿಂಗೆ ಹೇಳಿದೆ ನೋಡಿದ ಅವನು ಚಿತ್ರಾನ್ನ ಅಂತ. ಇದು 2 ಶಾವಿಗೆಗೆ. ಶಾವಿಗೆನಾ? ಹಾಂ, 2 ಶಾವಿಗೆಗೆ. ಹೇಳ್ಕೊಡ್ತೀಯಾ ಮಾಡೋಕ್ಕೆ? ಇಲ್ಲ, ಇದು ಶಾವಿಗೆಗೆ ಚಿತ್ರಾನ್ನಕ್ಕೆ. ಇನ್ನು ಇವತ್ತು ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಇನ್ನೂ ಒಂದು ವಿಡಿಯೋ ಮಾಡಿಲ್ಲ ಅವಳು. ಸುಮ್ಮನೆ ರೆಡಿ ಆದ್ಲು, ಒಂದು ರೀಲ್ಸ್ ಮಾಡಿದ್ಲು ನನ್ನ ಜೊತೆ ಅಷ್ಟೇ, ಇನ್ನೇನೂ ಮಾಡಿಲ್ಲ. ರೀಲ್ಸ್ ಮಾಡಿದ್ವಿ ಅಷ್ಟೇ, ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ. ಆಮೇಲೆ ನೆಕ್ಸ್ಟು ಒಂದು ಸ್ಪೆಷಲ್ ವಿಡಿಯೋ ಪಾಡ್ಕ್ಯಾಸ್ಟ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ನಾನು ನಮ್ಮ ಭಾವ ಕೂತ್ಕೊಂಡು ನೋಡೋಣ, ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಡಿಫ್ರೆಂಟಾಗಿ ಏನಾದರೂ ಒಂದು ದೈವದ ಬಗ್ಗೆನೋ ಏನೋ ಒಂದು ಮಾಡೋದ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಸಪೋರ್ಟ್ ಮಾಡಿ. ಊಟ ರೆಡಿ. ಚೆನ್ನಾಗಿದೆಯಾ? ತಿನ್ನೋಡು. ಸೊ ಗೈಸ್, ಈಗ ಊಟ ಎಲ್ಲ ಮುಗಿಸ್ಕೊಂಡು ಈಗ ರೆಸ್ಟ್ ಮಾಡೋಣ ಅಂತ ರೂಮಿಗೆ ಬಂದ್ವಿ. ಓಕೆ, ಈಗ ನಮ್ಮ ಅಕ್ಕ ಹೇಳಿದ್ರಲ್ಲ, ನಮ್ಮ ಅಕ್ಕ ಹೇಳ್ದಂಗೆ ಪಾಪ ಅವಳು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಾಳಂತೆ. ದಯವಿಟ್ಟು ಅವಳಿಗೆ ಸಪೋರ್ಟ್ ಮಾಡಿಬಿಡಿ. ನೀನೊಂದ್ಸರಿ ಹೇಳ್ಬಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಹೇಳ್ಬಿಡು ಲಾಸ್ಟ್ ಫೈನಲ್ ವ್ಲಾಗ್. ಈ ವ್ಲಾಗ್ ಏನು ಮಾಡೋದ ಹೇಳ್ಬಿಡು. ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಫ್ರೆಂಡ್ಸ್. ಸ್ಟಾರ್ಟ್ ಮಾಡಿದ್ಮೇಲೆ ಹೆಲ್ಪ್ ಅಲ್ಲ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಸ್ಟಾರ್ಟ್ ಮಾಡ್ತೀನಿ, ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಾಳೆ.
ಆಮೇಲೆ ಅವಳು ಇನ್ಸ್ಟಾ ಅಕೌಂಟೂ ಹೊಸದು ಕ್ರಿಯೇಟ್ ಮಾಡಿರೋ ಪಬ್ಲಿಕ್ ಪ್ರೊಫೈಲು. ನಾನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದನ್ನು ಅಪ್ಲೋಡ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಕೊಲ್ಯಾಬ್ ಮಾಡಿರ್ತೀನಿ. ಹೋಗಿ ಅವಳ ಅಕೌಂಟ್ನ ಫಾಲೋ ಮಾಡಿಬಿಡಿ. ಅವಳಿಗೂ ಸಪೋರ್ಟ್ ಮಾಡಿ. ಇನ್ಮೇಲೆ ನನಗೆ ಯಾವುದು ಒಂದು ಚೂರು ಸಪೋರ್ಟ್ ಮಾಡ್ತೀರೋ ಅವಳಿಗೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಅವಳು ಸಪೋರ್ಟ್ ಮಾಡಿ ಅನ್ನೋದಕ್ಕೋಸ್ಕರ ಒಂದು ವ್ಲಾಗು. ಸೊ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬಿಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್ ಹೇಳು. ಬಾಯ್, ಗುಡ್ ನೈಟ್, ಬಾಯ್ ಗೈಸ್.